ಈಗ ಎಷ್ಟು ಜನ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಕೈ ತುಂಬ ಬಳೆ ಹಾಕಿ ತಲೆ ತುಂಬ ಹೂ ಮುಡಿದು ಅರಿಶಿಣ ಕುಂಕುಮವನ್ನು ಹಾಕಿಕೊಂಡು ಇರ್ತಾರ. ಅದವ್ರಿ ಒಂದ್ ನಿಮಿಷ ತಡ್ರಿ ಸರ್, ಅವ್ರ ಇಚ್ಛೆ ಸರ್. ಮೊನ್ನೆ ಡಿಸ್ಕಷನ್ ಮಾಡ್ಬೇಕಂದ್ರೆ ನಾ ಬ್ಲೇಸರ್ ಹಾಕೊಂಡಿದ್ದೆ, ಇವತ್ತು ಹಬ್ಬ ಅಂತ ಚೂಡಿದಾರ್ ಹಾಕೊಂಡು ಕುಂಕುಮ ಇಟ್ಕೊಂಡ್ ಬಂದಿನಿ. ನನ್ನ ವೈಯಕ್ತಿಕ, ನಾನು ಹೀಗೆ ಬರ್ಬೇಕು ಹಾಗೆ ಬರ್ಬೇಕು, ನಾನು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು. ಒಂದ್ ನಿಮಿಷ ತಡ್ರಿ ಸರ್. ದೇವತೆಗಳು ಅಂತಂದ್ರೆ ಸರ್ ನೂರಾರು ದೇವತೆಗಳಿದ್ದಾರೆ. ಒಂದ್ ನಿಮಿಷ ತಡ್ರಿ ಸರ್. ಈಗ ನೋಡಿ, ಕಾಳಿ ದೇವಿ ತಲೆಬುರುಡೆಗಳನ್ನ ಮಾಲೆಯಾಗಿ ಹಾಕೋತಾರೆ. ನವರಾತ್ರಿಯಲ್ಲಿ ದೇವತೆಗಳು ಒಂದೊಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ನೀವು ಹೆಣ್ಣನ್ನು ಹೀಗೆ ಇರಬೇಕು ಹಾಗೆ ಇರಬೇಕು, ಹಿಂಗಿದ್ರೆ ಮಾತ್ರ ಹಿಂದೂ ಸಂಪ್ರದಾಯ, ಹಂಗಿದ್ರೆ ಮಾತ್ರ ಹಿಂದೂ ಸಂಪ್ರದಾಯ. ಇದೇನ್ ಸರ್ ಇದು? ದಯವಿಟ್ಟು ಹೇಳ್ರಿ ಸರ್, ಇದೇನಿದು? ಯಾವುದೇ ಕಾರಣಕ್ಕೂ ಅವಕಾಶ ಕೊಡಿ ಒಂದು ನಿಮಿಷ ಪ್ಲೀಸ್. ಯಾರು ಕೂಡ ಈ ಮಾತನ್ನ ಎಲ್ಲೂ ನೀವು ಹೀಗೆ ಇರಬೇಕು ಅಂತ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ಒಂದು ನಿಮಿಷ ಯಾರಾದ್ರೂ ಮುಂಚೆನೆ ಹೇಳಿದ್ರೆ ಇಲ್ಲ, ಇವತ್ತು ನಾವು ಅವತ್ತು ಹಂಗ್ ಮಾಡಿರೋದಕ್ಕೆ ಇವತ್ತು ಹೀಗೆ ಮಾಡಿರೋದು ಅಂತ ಒಂದು ನಿಮಿಷ ತಾವೇ ಹೇಳಿದ್ದೀರಾ. ಹೇಳಿ ಸರ್ ಪ್ಲೀಸ್. ಆಮೇಲೆ ತಾವೇ ಮಾತು ನಾನು ಹೇಳ್ತಾ ಇದ್ದೀನಿ. ತಾವು ಹೇಳಿದ್ರಿ ಕಾಳಿ ಮಾತೆ ಬುರ್ಡೆಗಳನ್ನ ಕೊಡಿದ ಒಂದೊಂದು ಇತಿಹಾಸ ಇದೆ, ಅದಕ್ಕೊಂದು ಇತಿಹಾಸ ಇದೆ ನಮ್ಮ ಸಂಪ್ರದಾಯದಲ್ಲಿ. ಒಂದೊಂದು ಇತಿಹಾಸ. ಒಂದು ನಿಮಿಷ, ನಾವು ಇವತ್ತಿನ ಈ ಸಮಾಜದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಹೀಗಿರ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ದಯಮಾಡಿ ಅವ್ರ ಸ್ಟೇಟ್ಮೆಂಟ್ ನ ತಾವು ಈಗಲೇ ಪ್ರಸಾರ ಮಾಡಿ, ಅದಕ್ಕೆ ನಾನು ಒಪ್ಕೋತೀನಿ. ಯಾರು ಹೇಳಿಲ್ಲ. ಮೊನ್ನೆ ತಾನೇ ಬಿಜೆಪಿ ಯಾಕಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ನಾಗೇಂದ್ರ ಬಾಬು ಅವರೇ ಮೊನ್ನೆ ಬಿಜೆಪಿ ಅವ್ರು ಬಂದವ್ರು ಹೇಳ್ದೆ ಇದನ್ನೇ ಮಾತು ಹೇಳ್ತಿದ್ರು. ನೋಡ್ರಿ, ಇವತ್ತು ನಾ ಬ್ಲೇಸರ್ ಹಾಕಿದೀನಿ, ನಾನ್ ತಲೆಯಲ್ಲಿ ಹೂ ಮುಡ್ದಿಲ್ಲ, ಕೈಯಲ್ಲಿ ಬಳೆ ಹಾಕಿಲ್ಲ, ಕುಂಕುಮನೂ ಇಟ್ಟಿಲ್ಲ, ನಾನೇ ನಿಮ್ಗೆ ದೆವ್ವ ತರ ಕಾಣ್ತಾ ಇದ್ದೀನ, ದೇವತೆ ತರ ಕಾಣ್ತಾ ಇದ್ದೀನ ಅಂತ ಕೇಳಿದೆ ಅವರಿಗೆ. ಸೊ ಹೀಗಾಗಿ ಬೇಕಾದಾಗ ಬೇಕಾದ ಸ್ಟ್ಯಾಂಡ್, ಬೇಕಾದಾಗ ಬೇಕಾದ ಸ್ಟೇಟ್ಮೆಂಟ್ ಬೇಡ. ಹೇಳ್ರಿ ಸರ್. ಇದನ್ನೇ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು. ಬಾನು ಮುಸ್ತಾಕ್ ಅವರು ಹೇಳಿರ್ತಕ್ಕಂಥ ಮಾತಿಗೊಂದು ನಾನು ಎಂಡರ್ಸ್ ಮಾಡೋದಾದರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತಲ್ಲ, ಅನೇಕ ನಾಯಕರುಗಳು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ಮೇಲೂ ಕೂಡ ಈ ಮಾತನ್ನು ಹೇಳಿದ್ದಾರೆ. ಅಂಥ ಒಂದು ಸಂಪ್ರದಾಯಗಳು ಒಟ್ಟಾಗಿ ಯಾವುದಾದ್ರು ದೇಶದಲ್ಲಿದ್ದರೆ ಭಾರತ ದೇಶದಲ್ಲೇ ಇರೋದು. ಬೇರೆ ದೇಶಗಳು ನಿಮಗೆ ಈ ಸ್ವತಂತ್ರ ಇಲ್ಲ. ಹೋಗಿ ಪಾಕಿಸ್ತಾನಲ್ಲಿ ಮಾಡ್ಕೊಂಬನ್ನಿ, ನೋಡೋಣ ಮಾಡಿ ಬನ್ನಿ, ನಿಮ್ಮ ತಾಕತ್ತಿದ್ರೆ. ನಾನು ಹೇಳ್ತಿದ್ದೀನಿ, ಒಂದು ನಿಮಿಷ ಹೇಳ್ತಿದ್ದೀನಿ ಕೇಳಿ. ಅಲ್ಲ, ನೀವು ಹೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀವು ಹೇಳಿರೋ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಇಂಥ ಅವಕಾಶಗಳು ಇರ್ತಕ್ಕಂಥದ್ದು ಸರ್ವ ಜನಾಂಗ ಶಾಂತಿ ತೋಟ. ಸರ್ ಹೋಗಿ, ನೀವು ಹೋಗಿ ನೋಡಿ ಅಲ್ಲಿ ಯಾವ ಸ್ವತಂತ್ರ ನಾಗೇಂದ್ರ ಬಾಬು ಅವರೇ, ನಿಮಗೆ ನಾಗೇಂದ್ರ ಬಾಬು ಅವರೇ, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಬರ್ಮಾ ಇವೆಲ್ಲ ಯಾಕೆ ಕಾಣಲ್ಲ? ಬರೀ ಪಾಕಿಸ್ತಾನ ಅಷ್ಟೇ ಯಾಕೆ ಕಾಣುತ್ತೆ? ಒಂದು ಮಾತು ಹೇಳ್ತಿದ್ದೀನಿ. ನೀವು ಹೇಳಿರ್ತಕ್ಕಂಥ ದೇಶವನ್ನೇ ಒಂದು ಉದಾಹರಣೆ ತಗೊಳ್ಳ. ಬಾಂಗ್ಲಾದಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ? ಏನ್ ನಡೀತಾ ಇದೆ ಬಾಂಗ್ಲಾದಲ್ಲಿ? ಏನ್ ನಡೀತಾ ಇದೆ ಹಾಗಾದ್ರೆ? ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ, ಕೆಲವು ಸಂದರ್ಭದಲ್ಲಿ ನಿಮ್ಮ ಹೌದು, ನಾನು ನಮ್ಮ ದೇಶ ಅಂತಾನೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ತೋಟದಲ್ಲಿ ನಾವು ಯಾರಿಗೂ ಅವಮಾನ ಮಾಡಲ್ಲ, ಎಲ್ಲರಿಗೂ ಆದ್ಯತೆ ಕೊಡ್ತೇವೆ. ದಯವಿಟ್ಟು ಆದ್ಯತೆ ಕೊಡ್ತಾ ಇದೀವಿ. ಇದು ಪ್ರಜಾಪ್ರಭುತ್ವ ನಾವಲ್ಲ, ಅದು ನಮ್ಮ ಧರ್ಮವನ್ನ ನಿಮಗೆ ಅಡ ಇಟ್ಕೊಟ್ಟಿಲ್ಲ, ಸಂವಿಧಾನನೇ ಕೊಡ್ತಾ ಒಂದು ಮಾತು ಲಾಸ್ಟ್ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಏನು ಉದ್ಘಾಟನೆ ಹೇಳಿ, ದೇವೇಗೌಡರ ಆಶಯಗಳಿಗೆ, ಅವರು ಇಷ್ಟು ದಿನ ಪಾಲಿಸಿಕೊಂಡಂತ ರಾಜಕೀಯ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂತಹ ವಾದ ವಿವಾದಗಳನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡು ನೀವು ಜೆಡಿಎಸ್ ಪಾರ್ಟಿ ಅವರು ಮಾಡ್ತಾ ಇದ್ದೀರಾ. ಒಂದು ನಿಮಿಷ, ದಯವಿಟ್ಟು ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ, ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಇವತ್ತಿನವರೆಗೂ ಶ್ರೀಮಾನ್ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಪ್ರತಿಯೊಂದು ಜಾತಿ ಜಾತ್ಯತೀತ
ಯೋಗ್ಯತೆ ತಟ್ಟು ಅವರಿಗೆ ಹಾಲು ತುಪ್ಪ ತಿತ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಯೋಗ್ಯತೆ ಇಲ್ಲ ನಿಮಗೆ. ನಮ್ಮ ಯೋಗ್ಯತೆ ಬಗ್ಗೆ ನೀವು ಕೇಳಂತ ಅಧಿಕಾರನೇ ಇಲ್ಲ ಬಿಡಿ. ಮಾತಾಡ್ತಿದ್ದೀನಿ, ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ದಯವಿಟ್ಟು ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನಾವು ಯಾವತ್ತೂ ಕೂಡ ಶ್ರೀಮಾನ್ ದೇವೇಗೌಡರ ಆಶಯಗಳನ್ನ ಈ ವೇದಿಕೆಗಳ ಮೇಲೆ ಹಂಚ್ತೀವಿ. ದೇವೇಗೌಡ ಯಾವ ತಪ್ಪು ಅಂತ ನಾನು ಅವ್ರ ಆಯ್ತು ಫಾರೂಕ್ ಅವರೇ, ನಿಮ್ಗೆ ಅದಲ್ಲ ಪ್ರಶ್ನೆ. ನಿಮಗೆ ಪ್ರಶ್ನೆ ಇವತ್ತು ಪ್ರತಿಯೊಬ್ರು ಕೂಡ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಯಾವುದೇ ಧರ್ಮಕ್ಕೆ ನಾವು ತೊಂದರೆ ಮಾಡ್ತಾ ಹೋಗುತ್ತೋ, ಯಾವ ಧರ್ಮಕ್ಕೂ ತೊಂದರೆ ಮಾಡಲಿಲ್ಲ. ನೀವು ದಯವಿಟ್ಟು ತಪ್ಪು ಸಂದೇಶ ಕೈ ಮುಗಿದು ಕೇಳ್ತೀನಿ. ಸನ್ಮಾನ್ಯ ದೇವೇಗೌಡರ ಆಶಯಗಳೇನಿತ್ತು ಕಾಪಾಡ್ಕೊಂಡ್ ಬಂದಿದ್ದೀವಿ, ನೀವು ಕಾಪಾಡ್ತಾ ಇದ್ದೀರಾ. ಆಲ್ರೈಟ್ ಫಾರೂಕ್ ಅವರೇ, ಇವತ್ತು ನನಗೆ ಗೊತ್ತಿಲ್ಲ ಯಾರನ್ನೋ ಮೆಚ್ಚಿಸಲಿಕ್ಕೋ ಬಿಜೆಪಿ ಅವ್ರನ್ನೋ ಹಿಂದೂ ಸಂಘಟನೆಗಳನ್ನ ಮೆಚ್ಚಿಸಲಿಕ್ಕೋ ಅವ್ರ ಆರತಿ ತಗೊಂಡ್ರು, ಇದೇ ಫಸ್ಟ್ ಟೈಮ್ ತಗೊಂಡ್ರು. ಯಾಕಂದ್ರೆ ಅವ್ರ ವೈಯಕ್ತಿಕ ಬದುಕು ನಮಗೆ ಗೊತ್ತಿಲ್ಲ. ಅವರು ಒಂದು ಬಾಗಿನ ಅನ್ನುವಂಥ ಒಂದು ಕವನ ಬರೆದಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಸ್ಟ್ರಾಂಗ್ ಆಗಿ ಇಷ್ಟು ದಿನ ವಾದ ಮಾಡ್ತಿದ್ದೆ ಇಟ್ಕೊಂಡು. ಗೊತ್ತಿಲ್ಲ ಅವರ ವೈಯಕ್ತಿಕ ಬದುಕಲ್ಲಿ ಅವರು ಹೇಗಿದ್ದಾರೆ, ಏನಿದ್ದಾರೋ ಅಂತ. ಮತ್ತು ಅವರು ಹೇಳಿರೋದು ನನ್ನ ಸಂಪ್ರದಾಯ ಧಾರ್ಮಿಕ ಆಚರಣೆಗಳನ್ನು ನಾನು ಯಾವತ್ತೂ ಹೊಸ್ತಿಲ್ಲ, ಹೊರಗಡೆ ನಾನು ತೋರಿಸಿಲ್ಲ ಅಂತ. ಮೊನ್ನೆ ಇವ್ರು ಬಂದಿದ್ರು, ಯಾರು ಸಾದಿಕ್ ಅವ್ರಿಗೆ ಹೇಳಿದೆ, ನಿಮ್ಮ ಧರ್ಮದ ಆಚರಣೆ ಒಳಗಡೆ ಇರೋ ಬನಿ ನಂಗೆ ಇರ್ಬೇಕು ರೀ, ಹೊರಗಡೆ ಕಾಣಬಾರ್ದು, ಅದು ಒಳಗಡೆ ಅಷ್ಟೇ ಇರಬೇಕು ಅಂತ. ಅದೇ ಸಾಲಿನಲ್ಲಿ ಇನ್ನೂ ತುಂಬ ತುಂಬ ಪ್ರೆಸೆಂಟೇಬಲ್ ರೀತಿಯಲ್ಲಿ ಬಾನು ಮುಷ್ತಾಕ್ ಅವರು ಹೇಳಿದ್ದಾರೆ. ಇವತ್ತು ನಿಮ್ಮ ಧರ್ಮದ ಜನ ಅವರು ಮೂಲಭೂತವಾದಿಗಳು ಅಥವಾ ತುಂಬಾ ಪ್ರಗತಿಪರರು, ಐ ಡೋಂಟ್ ನೋ, ಅವರು ಇದನ್ನು ಹೇಗೆ ನೋಡ್ತಾರೆ? ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಧರ್ಮದ ಬಗ್ಗೆ ಹೋಗಲ್ಲ, ಯಾಕಂದರೆ ಒಂದು ಮಾನವೀಯತೆ ಮೇಲೆ ಹೋಗ್ತೀನಿ. ನನ್ನ ಸ್ವಂತ ಇಚ್ಛೆಯಿಂದ ನಾನು ಏನು ಬೇಕಾದರೂ ಮಾಡ್ಬೋದು. ಆಗಲೇ ನಾನು ಬಿಡಿಸಿ ಹೇಳ್ತಾ ಇದ್ದೆ, ಸ್ವಲ್ಪ ಅದರ ಸ್ಟಾಪ್ ಆಯಿತು. ಅವರ ಸ್ವಂತ ಇಚ್ಛೆಯಲ್ಲಿ ಏನು ಮಾಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿನ ಹೇಗೆ ಪಾಲನೆ ಮಾಡಬೇಕು ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಸರ್, ಇದೇನು ಮುಸ್ಲಿಂ ಹೆಣ್ಮಗಳು ಏನು ಈ ಥರ ಇರಲ್ಲ ಅಂತಲ್ಲ, ಎಲ್ಲರೂ ಹಿಂಗೆ ಇರೋದು. ಅವ್ರೇನು ವ್ಯತಿರಿಕ್ತ ಹೂ ಮುಡಿಯಲ್ಲ, ಸೀರೆ ಹಾಕಲ್ಲ ಅಂತ ಏನಿಲ್ಲ, ಎಲ್ಲರೂ ಓನ್ಲಿ ಒನ್ ಡಿಫರೆನ್ಸ್ ಈಸ್ ಆರತಿ ತಗೊಂಡಿದ್ದಾರೆ. ನಾನು ತಗೊಂತೀನಿ. ಕೈ ಮುಗಿದಿದ್ದು ಮೇಡಮ್, ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ಸೆಕ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಧರ್ಮಕ್ಕೆ ಸೀಮಿತಪಟ್ಟಿದ್ದು ನಾನು ಮಾತಾಡಲ್ಲ. ಒಬ್ಬ ಮಾನವೀಯತೆ ಹಕ್ಕಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವರೊಬ್ಬರು ಭಾರತೀಯರಾಗಿ ಏನು ಮಾಡಬೇಕು ಅದು ಮಾಡಿದ್ದಾರೆ ಮೇಡಮ್. ಈಗ ಇಷ್ಟೆಲ್ಲ ಮಾಡಿ ಅವರು ತಮ್ಮನ್ನು ತಾವು ಸಾಬೀತು ಮಾಡಬೇಕಾಗಿತ್ತಾ? ಇಲ್ಲ ಮೇಡಮ್, ಹೇಳಿ ಸರ್. ನೀವು ಅವಾಗಲೇ ಹೇಳಿದ್ರಿ ಒಂದು ಸಾದಿಕ್ ಪಾಷಾ ಅವ್ರ ಬಗ್ಗೆ. ಇದೇ ಡಿಬೇಟಲ್ಲಿ ಇದೇ ಸ್ಟುಡಿಯೋಲ್ಲಿ ಕೂತ್ಕೊಂಡು ಹೇಳಿದ್ರು, ಅವ್ರು ನಮ್ಮ ಮುಸಲ್ಮಾನ್ ಧರ್ಮಕ್ಕೆ ಸೀಮಿತ ಇಲ್ಲ ಅಂತ ಹೇಳ್ಬಿಟ್ರು. ಈಗ ಅದನ್ನ ಅವ್ರು ಹೇಳೋದಕ್ಕೆ ಅವ್ರಿಗೆ ನಿಮಗೆ ಚಂದ್ರಚೂಡ್ ಅವ್ರು ಗೊತ್ತೇ ಎಲ್ಲರಿಗೂ. ಚಂದ್ರಚೂಡ್ ಅವರು ಒಂದು ಬರೆದಿದ್ದಾರೆ ಫೇಸ್ಬುಕ್, ನಂಗೆ ತುಂಬ ಇಷ್ಟ ಆಯಿತು, ನಾನು ಓದ್ತೀನಿ. ದಸರಾ ಉದ್ಘಾಟನೆ ಮಾಡಬಾರದು ಎಂದು ಗಂಟಲು ಮತ್ತು ಗಿಂಡಿಯನ್ನು ಹರಿದುಕೊಂಡ ಇತ್ತ ಕಡೆಯ ಮೂಲಭೂತವಾದಿಗಳು ಮತ್ತು ಹೂ ಮುಡಿದು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿದರೆ ಉಲ್ಮಾ ಶರಿಯತ್ ಒಪ್ಪುವುದಿಲ್ಲ ಎಂದು ಫತ್ವಾದ ಪಾಲ್ತು ಮಾತನಾಡಿದ ಅತ್ತ ಕಡೆಯ ಮೂಲಭೂತವಾದಿಗಳಿಗೆ ಈ ದಸರಾ ಅರ್ಪಣೆ. ಓರ್ವ ಇಸ್ಲಾಂ ಅನುಸರಿಸುವ ಮಹಿಳೆ ಹೂ ಮುಡಿದು ಸೀರೆಯುಟ್ಟು ಸಂಪೂರ್ಣ ಮುಖ ತೆರೆದುಕೊಂಡು ಲಕ್ಷಣವಾಗಿ ಚಾಮುಂಡಿ ಎದುರು ನಿಂತು ಭಕ್ತಿ ಇಟ್ಟು ಗೌರವ ಪಡೆಯುವುದನ್ನು ಭಾರತ ಎಂದು ಕರೆಯಲಾಗುತ್ತದೆ. ಸ್ವಾಗತ ಮಾಡ್ತೀವಿ ಮೇಡಮ್. ಭಾರತ ಎಂದು ಕರೆಯಲಾಗುತ್ತದೆ. ಆದರೂ ಈ ಭಾರತದಲ್ಲಿ ನೀನು ಹೀಗೆ ಇರಬೇಕು, ಹಾಗೇ ಇರಬೇಕು, ಕೈ ಬಳೆ ಹಾಕಿಕೊಳ್ಳಬೇಕು, ಹೂ ಮುಡಿಯಬೇಕು, ಇದೇ ಆಹಾರ ಸೇವಿಸಬೇಕು, ಇದೇ ರೀತಿ ತುಡಿಗೆ ತೊಡಬೇಕು, ಉಡುಗೆ ಇರಬೇಕು ಎಂದು ಆ ಹೆಣ್ಣನ್ನ ಬಂದಿ ಮಾಡುತ್ತಿದ್ದೀರಲ್ಲ ಅನ್ನೋದನ್ನ ಬಾನು ಮುಷ್ತಾಕ್ ಅವತ್ತು ಹೇಳಿದ್ರು, ಇವತ್ತು ಹೇಳ್ತಿದ್ದಾರೆ, ಮುಂದೆಯೂ ಹೆಣ್ಣು ಮಕ್ಕಳಿಗೆ ಈ ಕಟ್ಟುಪಾಡುಗಳು ಇರುತ್ತವೆ. ಆದರೆ ಇದನ್ನು ಹೇಗೆ ಯಾರ್ಯಾರು ಅರ್ಥೈಸ್ಕೋತಾರೋ, ತಮ್ಮ ತಮ್ಮ ಲಾಭಕ್ಕೆ ಯಾವ ರೀತಿ ಅದನ್ನು ವಿಶ್ಲೇಷಣೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಒಂದಂತೂ ಸತ್ಯ, ಆಡ್ಕೊಳ್ಳೋ ಅವ್ರ ಬಾಯಿಗೆ ಆಹಾರ ಆಗದೆ ಒಬ್ಬ ಅಪ್ಪಟ ಭಾರತ ನಾರಿ ಏನು ಅನ್ನೋದನ್ನು ಇವತ್ತು ಬಾನು ಮುಷ್ತಾಕ್ ಅವರು ತೋರಿಸಿದ್ದಾರೆ. ಆದರೆ ಅವರ ಭಾವನೆಗಳು, ಅವರ ಚಿಂತನೆಗಳು ಬದಲಾಗಿವೆಯಾ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಹಿಂದೆ ಅವ್ರು ಕೊಟ್ಟಿರುವಂಥ ಹೇಳಿಕೆ, ಚಂದ್ರಶೇಖರ್ ಅವರು ಹೇಳಿದ ರೀತಿಯಲ್ಲಿ ಕೆಲವೊಂದು ಅನುಮಾನಗಳನ್ನು ಮೂಡಿಸಿತ್ತು. ಆ ಅನುಮಾನಗಳಿಗೆ ಉತ್ತರ ಸಿಕ್ಕಂತಾಗಿದೆ. ದಸರಾ ಮೊದಲನೇ ಹಬ್ಬ 11 ದಿನ ನಡೆಯುತ್ತೆ ಅಂತೆ. ಸೊ ಹೀಗಾಗಿ ಎಲ್ಲರೂ ದಸರಾವನ್ನು ಆಚರಿಸಿ ಸಂತೋಷದಿಂದ ಇರಿ. ಕಟ್ಟುಪಾಡುಗಳು,